ಪೂರ್ವದಲ್ಲಿ ರಾಮಚಂದ್ರಪುರದಲ್ಲಿ ಗೋಪಾಲ ಎನ್ನುವ ಮಡಿಕೆ ಮಾಡುವ ಕಲಾವಿದನಿದ್ದ. ಅವನು ತಯಾರಿಸುವ ಆ ಮಡಿಕೆಗಳು ಅಂದವಾಗಿ ತುಂಬಾ ಚೆನ್ನಾಗಿ ಇದ್ದವು. ಗೋಪಾಲನಿಗೆ ಆ ಊರಲ್ಲಿ ಮಾತ್ರವಿಲ್ಲದೆ ಅಕ್ಕಪಕ್ಕದ ಊರಿನಲ್ಲೂ ಕೂಡ ಒಳ್ಳೆ ಹೆಸರಿತ್ತು. ಅವನ ಹೆಂಡತಿ ಸುರೇಖ ಮಾತ್ರ, ಏನ್ರಿ, ಉತ್ತಮ ಕಲೆಗಾರ ಎನ್ನುವ ಹೆಸರು ಮಾತ್ರವಲ್ಲ, ಆ ಹೆಸರಿನ ಜೊತೆಗೆ ಹಣ ಕೂಡ ಬರ್ಬೇಕು. ಇಲ್ಲದಿದ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ಲ. ಒಂದೊತ್ತು ಊಟ ಮಾಡಿ ಇನ್ನೊಂದೊತ್ತು ನೀರ್ ಮಾತ್ರ ಕುಡಿಬೇಕಾಗುತ್ತೆ. ಹೀಗೆ ಮನಸ್ಸಿಗೆ ಚುಚ್ಚುವಂತಹ ಮಾತನಾಡ್ತಿದ್ಲು. ಗೋಪಾಲನಿಗೆ ಆ ಮಾತು ಕೇಳಿ ಕೇಳಿ ಅಭ್ಯಾಸ ಆದ ಕಾರಣ ಅವನು ಆ ಮಾತನ್ನು ಅಷ್ಟು ದೊಡ್ಡದಾಗಿ ತೆಗೆದುಕೊಳ್ಳೋದಿಲ್ಲ. ಒಂದು ದಿನ ಅವನು ಪ್ರತ್ಯೇಕವಾದ ಮಡಿಕೆಯನ್ನು ತಯಾರಿಸಿದ. ಒಂದು ಮಡಿಕೆ ತುಂಬಾನೇ ಸುಂದರವಾಗಿತ್ತು, ಅಲಂಕಾರದಿಂದ ಮೆರಿತಾ ಕೂಡ ಇತ್ತು. ಇನ್ನೊಂದು ಮಡಿಕೆ ತುಂಬಾ ಸಾಧಾರಣವಾಗಿ ಯಾವ ರೀತಿಯ ಅಲಂಕಾರ ಕೂಡ ಇಲ್ಲದೆ ಗಟ್ಟಿಯಾಗಿತ್ತು. ಈ ಎರಡು ಮಡಿಕೆಗಳನ್ನು ಯಾರಾದ್ರೂ ನಿಮ್ ಜೊತೆ ಮಾಡ್ಲಿಕ್ಕೆ ಹೇಳಿದ್ರಾ? ಯಾರು ಮಾಡ್ಲಿಕ್ಕೆ ಹೇಳಿಲ್ಲ ಸುರೇಖಾ, ನಾನೇ ಇಷ್ಟ ಪ್ರಕಾರ ಮಾಡಿದ್ದು. ಇದನ್ನ ಮಾರಾಟಕ್ಕೆ ತಗೊಂಡೋಗ್ತೀನಿ. ಯಾರಿಗೆ ಯಾವ್ದಿಷ್ಟನೋ ಅದನ್ನ ಅವರು ತಗೊಳ್ತಾರೆ. ಸಾಧಾರಣವಾದ ಆ ಮಡಿಕೆಯನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರು, ಅಲಂಕೃತವಾದ ಆ ಮಡಿಕೆಯನ್ನು ಮಾತ್ರ ತುಂಬಾ ಬೆಲೆಗೆ ಮಾರಾಟ ಮಾಡಿ ಹಣ ಸಿಗುತ್ತೆ. ಸರಿ ಸುರೇಖಾ, ನೀನು ಹೇಳಿದ ರೀತಿ ಮಾರಾಟ ಮಾಡ್ತೀನಿ ಹಾಗೆ ಅಂತ ಹೇಳಿದಾಗ ಸುರೇಖಾ ಕೂಡ ಸಂತೋಷದಿಂದ ಮನೆಯೊಳಗೆ ಹೋದ್ಲು. ಗೋಪಾಲ ಕೂಡ ಮನೆಯೊಳಗೆ ಹೋದ. ಆವಾಗ ಆ ಎರಡು ಮಡಿಕೆಗಳು ಮಾತನಾಡಲಾರಂಭಿಸಿದವು. ನನ್ನ ನೋಡು, ನಾನು ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದ್ದೀನಿ. ನನ್ನ ಮೇಲಿರುವ ಅಲಂಕಾರದಿಂದ ನಾನು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದೀನಿ. ಅಂಗಡಿಗೆ ಯಾರೇ ಬಂದ್ರು ಮೊದ್ಲು ನನ್ನನ್ನೇ ತೆಗೆದುಕೊಳ್ತಾರೆ, ನಿನ್ನ ಯಾರೂ ತೆಗೆದುಕೊಳ್ಳಲ್ಲ. ಹೌದು, ನಿನ್ನ ನೋಡಿದ್ರೆ ಚೆನ್ನಾಗಿದ್ದೀಯಾ, ಯಾರೇ ನಿನ್ನ ನೋಡಿದ್ರು ಆಕರ್ಷಣೀಯವಾಗ್ತಾರೆ. ಆದರೆ ಅಂದವಾಗೇ ಇದ್ರೆ ಮಾತ್ರ ಏನೂ ಪ್ರಯೋಜನವಿಲ್ಲ, ಉಪಯೋಗಕ್ಕೆ ಕೂಡ ಬರ್ಬೇಕಲ್ವಾ? ನೀನು ಏನ್ ಹೇಳಿದ್ರು ಪರವಾಗಿಲ್ಲ, ಎಲ್ಲರೂ ಮೊದಲು ನನ್ನನ್ನೇ ನೋಡೋದು, ನನ್ನನ್ನೇ ತಗೊಳ್ಳೋದು. ನೀನು ಸಾಧಾರಣವಾಗಿ ಕಾಣ್ತಾ ಇದ್ದೀಯಾ, ಅದ್ರಿಂದ ಯಾರಿಗೂ ಮೊದಲು ನೀನ್ ಕಾಣಿಸೋದಿಲ್ಲ, ಅಂದವಾಗಿರುವ ನಾನೇ ಕಾಣಿಸೋದು. ಕಾಲ ಉತ್ತರ ಹೇಳುತ್ತೆ ಯಾರು ಬಲವಾದವರು ಅಂತ. ಮೊದಲು ಮಾತನಾಡೋದು ಬೇಡ, ಕಾಲವೇ ಎಲ್ಲವನ್ನೂ ತೀರ್ಮಾನ ಮಾಡುತ್ತೆ. ಇಲ್ಲಿ ಯಾರ ಪ್ರಯಾಣ ಹೇಗಿರುತ್ತೆ ಅಂತ ಕಾಲನೇ ತೀರ್ಮಾನ ಮಾಡುತ್ತೆ. ಹಾಗೆ ಅಂತ ಹೇಳಿ ಬಲವಾದ ಮಡಿಕೆ ಮೌನವಾಗಿತ್ತು. ಭೂಸ್ವಾಮಿ ಮಲ್ಲಯ್ಯ ಕೆಲಸದವನಾದ ರಂಗಯ್ಯನನ್ನು ಕರೆದ. ಅಯ್ಯ, ಹೇಳಿ ಅಯ್ಯ, ಈ ಹಣವನ್ನು ತೆಗೆದುಕೊಂಡು ಹೋಗಿ ನಮ್ಮ ಕಲಾವಿದ ಗೋಪಾಲ ಇದ್ದಾನಲ್ವಾ, ಅವನಿಗೆ ಕೊಟ್ಟು ಬರ್ಬೇಕಾ? ನಾನು ಹೇಳದ್ನ ಮೊದಲು ಕೇಳು ರಂಗಯ್ಯ, ಯಾಕೆ ಅಷ್ಟೊಂದು ಅವಸರ ನಿನಗೆ? ನಿನ್ನ ಅಮ್ಮನವರು ಅಷ್ಟೇ, ಯಾವುದು ನನ್ನ ಪೂರ್ತಿಯಾಗಿ ಮಾತಾಡಕ್ಕೆ ಬಿಡಲ್ಲ. ಅವರೇ ತುಂಬಾ ಬುದ್ಧಿವಂತರು ಅಂತ ಮುಂಚಿತವಾಗಿ ಮಾತಾಡೋದು, ಅವಳಿಗೆ ಇಷ್ಟವಾದ ಕೆಲಸ ಮಾಡೋದು. ನೀನ್ ಕೂಡ ಹಾಗೇನೆ ಆಗ್ಬಿಟ್ಟೆ. ಕ್ಷಮಿಸಿ ಅಯ್ಯ, ನೀವು ಏನ್ ಹೇಳ್ತೀರಾ ಹಾಗೇನೆ ಮಾಡ್ತೀನಿ. ನಿಮ್ಮ ಅಮ್ಮ ಎರಡು ಮಡಿಕೆನ ತುಂಬಾ ದಿನದಿಂದ ಕೇಳ್ತಾ ಇದ್ದಾಳೆ. ಅಯ್ಯ, ಇವಾಗ ನನಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಯ್ತು. ಈ ಹಣವನ್ನು ತೆಗೆದುಕೊಂಡು ಹೋಗಿ ಎರಡು ಮಡಿಕೆನ ತರಬೇಕು, ಅಷ್ಟೇ ತಾನೇ? ಹೌದು, ಹೋಗಿ ಬಾ. ರಂಗಯ್ಯ ಹಣವನ್ನು ತೆಗೆದುಕೊಂಡು ಗೋಪಾಲನ ಮನೆಗೆ ಬಂದ. ಹೊರಗಡೆ ತಯಾರಿಸಿ ಇಟ್ಟಿದ್ದ ಎರಡು ಮಡಿಕೆಗಳನ್ನು ನೋಡಿದ. ರಂಗಯ್ಯ, ಅಯ್ಯ ನಿನ್ ಜೊತೆ ಎರಡು ಮಡಿಕೆನ ತಗೊಂಬರಕ್ಕೆ ಹೇಳಿದ್ರು. ಇಲ್ಲಿ ಬಂದು ನೋಡಿದ್ರೆ ಈ ಎರಡು ಮಡಿಕೆಗಳು ನನಗೆ ಇಷ್ಟವಾಯಿತು, ಇದನ್ನು ನಾನು ತಗೊಂಡೋಗ್ತೀನಿ. ಗೋಪಾಲನಿಗೆ ಹಣವನ್ನು ಕೊಟ್ಟು ಆ ಎರಡು ಮಡಿಕೆಯನ್ನು ತೆಗೆದುಕೊಂಡು ಮಲ್ಲಯ್ಯನ ಮನೆಗೆ ಬಂದ. ಮಲ್ಲಯ್ಯನ ಹೆಂಡತಿ ಸುಬ್ಬಮ್ಮ ಆ ಎರಡು ಮಡಿಕೆಗಳನ್ನು ನೋಡಿ ತುಂಬಾ ಸಂತೋಷಪಟ್ಲು. ರಂಗಯ್ಯ, ಈ ಎರಡು ಮಡಿಕೆಗಳು ನನಗೆ ತುಂಬಾ ಇಷ್ಟವಾಯಿತು. ಬಣ್ಣ ಬಣ್ಣದಲ್ಲಿ ಇರುವ ಈ ಮಡಿಕೆನ ಪೂಜೆ ರೂಮಲ್ಲಿ ಇಡ್ತೀನಿ, ಇದರಿಂದ ಪೂಜೆ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಮಡಿಕೆಯಲ್ಲಿ ನೀರ್ ತಗೊಂಬಾ. ಸರಿ ಅಮ್ಮನವ್ರೆ. ಹೀಗೆ ಬಣ್ಣದ ಮಡಿಕೆಯನ್ನು ತೆಗೆದುಕೊಂಡು ಪೂಜೆ ಮನೆಗೆ ಹೋದ್ಲು. ರಂಗಯ್ಯ ಬಲವಾದ ಮಡಿಕೆಯಿಂದ ನೀರನ್ನು ತೆಗೆಯಲು ಆರಂಭಿಸಿದ. ಪೂಜೆ ಮನೆಯಲ್ಲಿರುವ ಬಣ್ಣದ ಮಡಿಕೆಗೆ ಗರ್ವವಾಯಿತು. ಆಹಾ, ನನ್ನ ಪೂಜೆ ಮನೆಯಲ್ಲಿ ಇಟ್ಟಿದ್ದಾರೆ, ಅದೃಷ್ಟ ಅಂದ್ರೆ ನನ್ನದೇ ಅಂದುಕೊಂಡು ತುಂಬಾ ಸಂತೋಷ ಪಡ್ತಾ ಇತ್ತು. ಈ ಕಡೆ ರಂಗಯ್ಯ ಬಲವಾದ ಬಿಂದಿಗೆಯಿಂದ ನೀರನ್ನು ತರ್ತಾ ಇದ್ದ. ಮಡಿಕೆಯಲ್ಲಿ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಡಿಗೆಯನ್ನು ಕೂಡ ಮಾಡಿದ್ರು. ಹೀಗೆ ಆ ಮಡಿಕೆಯನ್ನು ಖಾಲಿಯಾಗಿ ಇಡದೆ ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇದ್ರು. ಹೀಗೆ ದಿನಗಳು ಕಳೆಯಿತು. ಸುಬ್ಬಮ್ಮ ಪೂಜೆ ಮಾಡುವಾಗ ಎಲ್ಲವನ್ನು ಶುದ್ಧ ಮಾಡಿ ಪೂಜೆ ಮಾಡ್ತಿದ್ರು. ಮಡಿಕೆ ಎಲ್ಲಿ ಬಣ್ಣ ಹೋಗುತ್ತೆ ಅಂತ ಆ ಮಡಿಕೆನ ಮಾತ್ರ ಹಾಗೇನೆ ಇಡ್ತಾ ಇದ್ರು. ಅದರಿಂದ ಬಣ್ಣದ ಮಡಿಕೆಗೆ ದುಃಖ ಆಗ್ತಾ ಇತ್ತು. ಬಂದಾಗಿನಿಂದ ನಾನು ಒಂದೇ ಕಡೆ ಇದ್ದೀನಿ. ಪೂಜೆ ಮಾಡುವಾಗ ಮಾತ್ರ ಯಜಮಾನ್ರಮ್ಮ ಬಂದು ನನ್ನ ನೋಡ್ತಾರೆ. ಅದನ್ನ ಬಿಟ್ರೆ ನಾನು ಬಂದಾಗಿನಿಂದ ಖಾಲಿಯಾಗಿ ಇದ್ದೀನಿ. ನನ್ನ ಜೊತೆ ಇರುವ ಎಲ್ಲವನ್ನೂ ಶುದ್ಧ ಮಾಡ್ತಾರೆ,
ಆದ್ರೆ ನನ್ನ ಮಾತ್ರ ಶುದ್ಧ ಮಾಡೋದೇ ಇಲ್ಲ. ಅಂದ್ರೆ ನಾನು ಯಾವ ಕೆಲ್ಸಕ್ಕೂ ಬರಲ್ವಾ, ಯಾವ ಕೆಲ್ಸಕ್ಕೂ ಉಪಯೋಗ ಆಗಲ್ವಾ? ಇರುವಷ್ಟು ದಿನ ನಾನು ಇದೇ ರೂಮಲ್ಲಿ ಇರ್ಬೇಕಾ ಅಂದುಕೊಂಡು ತುಂಬಾನೇ ದುಃಖ ಪಡ್ತಾ ಇತ್ತು. ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಸಾಧಾರಣವಾದ ಮಡಿಕೆ ಮಾತ್ರ, ಈ ನನ್ನ ಸಂತೋಷ, ನಾ ಇರುವಷ್ಟು ಕಾಲ ನನ್ನ ಜೊತೆ ಹೀಗೇನೆ ಇರ್ಬೇಕು. ನಾನು ನೀರ್ ತರ್ತಾ ಇದ್ದೀನಿ, ಅಡುಗೆಗೆ ಸಹಾಯವನ್ನು ಕೂಡ ಮಾಡ್ತಿದ್ದೀನಿ, ಈ ಮನೆಯಲ್ಲಿ ನಾನು ಕೂಡ ಒಂದು ಭಾಗ ಆಗಿದ್ದೀನಿ ಅಂದುಕೊಂಡು ತುಂಬಾ ಸಂತೋಷವಾಗಿತ್ತು. ಹೀಗೆ ದಿನಗಳು ಕಳೀತಾ ಇತ್ತು. ಪ್ರತಿದಿನ ಉಪಯೋಗ ಮಾಡುವಂತಹ ನೀರಿನ ಮಡಿಕೆ ಯಾವ ಕಷ್ಟನೂ ಇಲ್ಲದೆ ಆರಾಮವಾಗಿತ್ತು. ಪೂಜೆ ಮನೆಯಲ್ಲಿರುವ ಬಣ್ಣದ ಮಡಿಕೆ ಅಗರಬತ್ತಿಯ ಹೊಗೆಯಿಂದ, ದೀಪದ ಹೊಗೆಯಿಂದ ತುಂಬಾನೇ ಬಣ್ಣ ಬದಲಾಗಿತ್ತು. ಇದರಿಂದ ದುಃಖ ಪಡ್ತಿತ್ತು. ಒಂದು ದಿನ ಸುಬ್ಬಮ್ಮ ರಂಗಯ್ಯನನ್ನು ಕರೆದ್ರು. ರಂಗಯ್ಯ, ಈ ಬಣ್ಣದ ಮಡಿಕೆನ ಶುದ್ಧ ಮಾಡು, ಹೊಗೆಯಿಂದ ಎಷ್ಟು ಬಣ್ಣ ಬದಲಾಗಿದೆ ಹಾಗೆ ಅಂತ ಹೇಳಿದ್ರು. ಹಾಗೆ ಸುಬ್ಬಮ್ಮ ಹೇಳಿದಾಗ ರಂಗಯ್ಯ ಮಡಿಕೆಯನ್ನು ತೆಗೆದುಕೊಂಡು ಮನೆಯ ಹಿತ್ತಲಿಗೆ ಬಂದ. ಅಲ್ಲಿ ನೀರಿನಲ್ಲಿ ತುಂಬಿರುವ ಬಲವಾದ ಮಡಿಕೆ ಪಕ್ಕದಲ್ಲೇ ಇಟ್ಟ. ಬಲವಾದ ಮಡಿಕೆ ಸಂತೋಷವಾಗಿ ಇರುವುದನ್ನು ನೋಡಿ ಬಣ್ಣದ ಮಡಿಕೆ ಹೀಗೆ ಕೇಳಿತು, ನೀನ್ ಮಾತ್ರ ಹೇಗೆ ಇಷ್ಟೊಂದು ಸಂತೋಷವಾಗಿದ್ದೀಯಾ ಹಾಗೆ ಅಂತ ಕೇಳಿದಾಗ ಬಲವಾದ ಮಡಿಕೆ ತಾನು ಮಾಡುವ ಕೆಲಸದ ಬಗ್ಗೆ ವಿವರವಾಗಿ ಹೇಳಿತು. ನೀನು ಪ್ರತಿದಿನ ಒಂದೊಂದು ಕೆಲಸ ಮಾಡೋದ್ರಿಂದ ನಿನ್ಗೆ ಆಯಾಸ ಆಗಲ್ವಾ? ಸಂತೋಷವಾಗಿದ್ದೀಯಾ? ನನಗೆ ಆಯಾಸವಾದ್ರೂ ಕೂಡ ನಾನು ಸಂತೋಷವಾಗಿಯೇ ಇದ್ದೀನಿ. ನನ್ನಿಂದ ಈ ಮನೆಗೆ ಉಪಯೋಗ ಆಗ್ತಾ ಇದೆ, ನಾನು ಈ ಮನೆಗೋಸ್ಕರ ಕೆಲಸ ಮಾಡ್ತಿದ್ದೀನಿ. ಹಾಗಿರುವಾಗ ನನಗೆ ದುಃಖ ಯಾಕೆ ಹೇಳು? ನಾನು ನೋಡ್ಲಿಕ್ಕೆ ಸುಂದರವಾಗಿದ್ದೀನಿ, ಆದ್ರೆ ನನ್ನ ಜೀವನಕ್ಕೆ ಯಾವ ಅರ್ಥ ಇದೆ ಅಂತ ನೀನೇ ಹೇಳು. ಅಂದದಿಂದ ಯಾರಿಗೂ ಉಪಯೋಗವಿಲ್ಲ. ನಮ್ಮಿಂದ ಇತರರಿಗೆ ಉಪಯೋಗ ಆದ್ರೇನೆ ನಮ್ಮ ಜೀವನಕ್ಕೆ ಒಂದು ಬೆಲೆ ಸಿಗೋದು. ಆದ್ರೂ ನೀನು ಕೇಳಿಕೊಂಡ ಜೀವನ ತಾನೇ ಇವಾಗ ನಿನಗೆ ಸಿಕ್ಕಿರೋದು. ಮತ್ತೆ ಇವಾಗ ಯಾಕೆ ಈ ದುಃಖ? ಅವತ್ತು ನಾನು ಆಲೋಚನೆ ಮಾಡಿದ್ದು ತಪ್ಪು ಅಂತ ಇವಾಗನೇ ಅರ್ಥ ಆಗ್ತಿದೆ. ಆದ್ರೆ ಇವಾಗ ಏನಾದ್ರೂ ಒಂದು ವಿಧದಲ್ಲಿ ಉಪಯೋಗ ಪಡ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಇವಾಗ ಹೇಗೆ, ನಾನು ಏನ್ ಮಾಡಿದ್ರೆ ನನ್ನ ಉಪಯೋಗ ಮಾಡ್ಕೋತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀನು ದುಃಖ ಪಡ್ಬೇಡ, ನಿನ್ನ ಉಪಯೋಗ ಏನ್ ಮಾಡಿದ್ರೆ ಸಾಧ್ಯ ಅಂತ ಪ್ರಕೃತಿ ತೀರ್ಮಾನ ಮಾಡುತ್ತೆ. ನಿನಗೂ ಖಂಡಿತ ಒಳ್ಳೆ ಕಾಲ ಬರುತ್ತೆ ಹಾಗೆ ಅಂತ ಹೇಳ್ತು. ಇನ್ನು ಆ ಕಡೆ ರಂಗಯ್ಯ ಬಂದ್ರು. ಅಲಂಕೃತ ಮಡಿಕೆಯನ್ನು ತೊಳೆದಿಟ್ಟ. ಆ ಮಡಿಕೆ ಮತ್ತೆ ಪಳಪಳ ಅಂತ ಹೊಳಿತಾ ಇತ್ತು. ಅದೇ ಸಮಯದಲ್ಲಿ ಒಂದು ಗುಲಾಬಿಯ ದಳ ಬಂದು ಆ ಮಡಿಕೆಯ ಮೇಲೆ ಬಿತ್ತು. ಅದನ್ನು ನೋಡಿ ರಂಗಯ್ಯನಿಗೆ ಒಂದು ಆಲೋಚನೆ ಬಂತು. ಅರೇ, ಗುಲಾಬಿ ಹೂವು ಅಮ್ಮನವರಿಗೆ ಹೇಳ್ಬೇಕು, ಈ ಮಡಿಕೆನ ಸುಮ್ಮನೆ ಇಡದೆ ಇದರಲ್ಲಿ ಗುಲಾಬಿ ಗಿಡವನ್ನು ನೆಡಿ ಅಂತ ದವಾದ ಹೂವನ್ನು ಕೊಡುತ್ತೆ ಹಾಗೆ ಅನ್ಕೊಂಡು ಈ ವಿಚಾರವನ್ನು ಅವ್ರ ಜೊತೆ ಹೇಳ್ಬೇಕು ಅಂತ ಇದ್ದ. ಮಡಿಕೆನ ಚೆನ್ನಾಗಿ ತೊಳ್ದಿದೀಯಾ? ತೊಳ್ದಿದೀನಿ ಅಮ್ಮನವ್ರೆ. ಹಾಗಾದ್ರೆ ತಗೊಂಡೋಗಿ ಪೂಜೆ ರೂಮಲ್ಲಿ ಇಡು. ಅಮ್ಮ, ನಾನೊಂದು ವಿಚಾರ ಹೇಳ್ತೀನಿ, ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಹೇಳ್ಬೋದಾ? ನಾನೇನು ಕೋಪ ಮಾಡ್ಕೊಳ್ಳೋದಿಲ್ಲ ರಂಗಯ್ಯ, ಏನ್ ವಿಷಯ ಅಂತ ಹೇಳು. ಅಮ್ಮ, ಪಳಪಳ ಅಂತ ಹೊಳಿತಾ ಇರುವ ಈ ಮಡಿಕೆನ ಸುಮ್ನೆ ಯಾಕೆ ಪೂಜೆ ರೂಮಲ್ಲಿ ಇಡ್ತೀರಾ? ಈ ಮಡಿಕೆಯಲ್ಲಿ ಸುಂದರವಾದ ಗುಲಾಬಿ ಹೂವನ್ನು ನೆಟ್ಟು ನಮ್ಮ ಮನೆಯ ಮುಂದೆ ಇಡ್ತೀನಿ. ನೋಡೋರು ಕೂಡ ಇದನ್ನು ನೋಡಿ ತುಂಬಾನೇ ಆಕರ್ಷಣೀಯವಾಗ್ತಾರೆ. ರಂಗಯ್ಯ ಹೇಳಿದ ಮಾತು ಸುಬ್ಬಮ್ಮನಿಗೆ ಇಷ್ಟವಾಯಿತು. ಸರಿ ರಂಗಯ್ಯ, ನೀನ್ ಇಷ್ಟ ಪ್ರಕಾರ ಮಾಡು. ಸುಬ್ಬಯ್ಯ ಕೂಡ ಹಾಗೇನೆ ಮಾಡ್ದ. ಗುಲಾಬಿ ಹೂವನ್ನು ಆ ಮಡಿಕೆಯಲ್ಲಿ ನೆಟ್ಟು ಇಟ್ಟ. ಮನೆಯ ಹೊರಗಡೆ ಅಂಗಳದಲ್ಲಿ ಇಟ್ರು. ಆವಾಗ ಆ ಮಡಿಕೆಗೆ ಸಂತೋಷ ಅಂದ್ರೆ ಏನು ಅಂತ ತಿಳಿಯಿತು. ಇವಾಗ್ಲೇ ನಾನು ನಿಜವಾಗಿ ಸಂತೋಷ ಪಡ್ತಾ ಇದ್ದೀನಿ. ಅಂದಕ್ಕಿಂತ ಉಪಯೋಗನೇ ಮುಖ್ಯ. ನಮ್ಮಿಂದ ಇತರರಿಗೆ ಉಪಯೋಗ ಆದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ಇವತ್ತು ನನಗೆ ಅರ್ಥವಾಯಿತು. ಬಲವಾದ ಮಡಿಕೆಗೆ ಕೃತಜ್ಞತೆಯನ್ನು ಹೇಳ್ಬೇಕು ಹಾಗೆ ಅಂತ ತುಂಬಾ ಸಂತೋಷ ಪಡ್ತು. ಸ್ವಲ್ಪ ದಿನದಲ್ಲೇ ಆ ಗುಲಾಬಿ ಗಿಡ ತುಂಬಾ ಗುಲಾಬಿ ಹೂಗಳನ್ನು ಕೊಟ್ಟಿತ್ತು. ಆ ಹೂಗಳನ್ನು ನೋಡಿ ರಂಗಯ್ಯ, ಮಲ್ಲಯ್ಯ ಎಲ್ಲರೂ ಸಂತೋಷ ಪಡ್ತಾ ಇದ್ರೆ ಮಡಿಕೆನೂ ಸಂತೋಷ ಪಡ್ತಿತ್ತು. ಅದು ಪೂರ್ವ ದಿಕ್ಕಿನಲ್ಲಿರುವ ರಾಜೋಲು ಗ್ರಾಮ. ಆ ಊರಿನಲ್ಲೇ ಪರಮ ಪಿಸ್ನಾರಿ ಅಂತ ಹೆಸರುವಾಸಿಯಾಗಿರುವ ಸುಧಾಕರ್ ತುಂಬಾನೇ ಬುದ್ಧಿವಂತ. ತಮಾಷೆಯ ಮಾತುಗಳು, ತುಂಟತನದ ಉತ್ತರಗಳನ್ನು ಕೇಳುತ್ತಾ ಊರಿನ ಜನರ ಮಧ್ಯೆ ಪ್ರಶ್ನೆಯನ್ನು ಕೇಳುತ್ತಾ ಅದರಿಂದ ಅವನು ಗೆದ್ದು ಅವನಿಗೆ ಬೇಕಾದದ್ದನ್ನು ಪಡೆದುಕೊಂಡು ಅವನ ಹೆಂಡತಿಯಾದ ಕಮಲನ್ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿದ್ದ. ನಿಮ್ಮ ಬುದ್ಧಿವಂತಿಕೆಯ ಮಾತುಗಳಿಂದ ನಮ್ಮ ಮನೆಗೆ ಬೇಕಾದ ಕೂಲರು, ಫ್ರಿಡ್ಜು, ವಾಷಿಂಗ್ ಮಿಷಿನು, ಮಿಕ್ಸಿ ಎಲ್ಲವನ್ನೂ ಗೆದ್ದು ತಂದಿದ್ದೀರಾ. ಅದು ನನಗೆ ಸಂತೋಷನೇ. ಆದ್ರೆ ಕಮಲ, ನಿನ್ ಗಂಡನ್ ಜೊತೆ ಆದ್ರೆ ಅನ್ನೋದು ಏನೂ ಇಲ್ಲ. ನಿನಗೆ ಏನ್ ಬೇಕು ಅದನ್ನ ಕೇಳು. ಇವುಗಳನ್ನೆಲ್ಲ ಹೇಗೆ ಪಡಿಬೇಕು ಅಂತ ಆಲೋಚನೆ ಮಾಡ್ತೀನಿ. ಬೇಸಿಗೆ ಕಾಲ ಬಂತು ರೀ, ಅದನ್ನ ಬರಬೇಡ ಅಂತ ಹೇಳಕ್ಕೋದ್ರೆ ಅದು ನನ್ನಿಂದ ಸಾಧ್ಯವಿಲ್ಲ.
ಅಷ್ಟೊಂದು ಬುದ್ಧಿವಂತಿಕೆಯಾದ ತೆನಾಲಿರಾಮನಿಂದ ಕೂಡ ಏನು ಮಾಡಲು ಸಾಧ್ಯವಾಗ್ಲಿಲ್ಲ. ಅದನ್ನ ಮಾತ್ರ ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರೂ ಕೇಳು ಕಮಲ. ಅಯ್ಯೋ, ಮೊದಲು ನನ್ನ ಮಾತಾಡಕ್ಕೆ ಬಿಡ್ರಿ. ನೀನು ಏನ್ ಹೇಳಕ್ ಬರ್ತಿದ್ಯಾ ಅಂತ ನಂಗೆ ಗೊತ್ತಾಯ್ತು. ಬರ್ತಾ ಇರುವುದು ಬೇಸಿಗೆ ಕಾಲ. ಮನೆಯಲ್ಲಿ ಕೂಲರ್ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಆ ಕರೆಂಟ್ ಬಿಲ್ ಅನ್ನು ಹೇಗೆ ಕಟ್ಟದೇ ಇರುವುದು ಅಂತ ತಾನೇ? ಹೌದು ರೀ, ಅದನ್ನು ಹೇಗೆ ಕಟ್ಟೋದು ಅಂತ ನಾನ್ ನೋಡ್ಕೋತೀನಿ, ನೀನ್ ಚಿಂತೆ ಮಾಡ್ಬೇಡ ರೀ. ಕರೆಂಟ್ ಬಿಲ್ಲು ಮಾತ್ರವಲ್ಲ, ಕೇಬಲ್ ಬಿಲ್ ಕೂಡ ಇದೆ. ಕಮಲ, ನೀನು ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡದೆ ಆರಾಮವಾಗಿ ಮನೆಯಲ್ಲಿರು. ಎಲ್ಲವನ್ನು ನಾನ್ ನೋಡ್ಕೋತೀನಿ. ನಮ್ಮ ಕೈಯಲ್ಲಿರುವ ಹಣ ಖರ್ಚಾಗದ ರೀತಿ ಎಲ್ಲವನ್ನು ನಾನೇ ನೋಡ್ಕೋತೀನಿ. ನೀನು ಮನೆಯೊಳಗೇನೆ ಇರು. ಯಾರಾದ್ರೂ ಬಂದು ಏನಾದ್ರೂ ಕೇಳಿದ್ರೆ ಬಾಗಿಲು ತೆಗಿಬೇಡ, ಕಿಟಕಿಯಿಂದನೇ ಉತ್ತರವನ್ನೇಳು. ಹಾಗೆ ಹೇಳಿ ಸುಧಾಕರ್ ಚಿನ್ನಯ್ಯ ಎನ್ನುವ ಅವನ ಬಾಲ್ಯ ಗೆಳೆಯನ ಮನೆಗೆ ಹೊರಟ. ದಾರಿಯಲ್ಲಿ ಅವನಿಗೆ ಹಸುವನ್ನು ಕರ್ಕೊಂಡೋಗುವ ಸುಬ್ಬಯ್ಯ ಎನ್ನುವ ಹಾಲಿನ ವ್ಯಾಪಾರಿಯನ್ನು ನೋಡಿದ. ಏ ಸುಬ್ಬಯ್ಯ, ನಿಲ್ಲು ನಿಲ್ಲು ಹಾಗೆಂತ ಒಂದು ಧ್ವನಿ ಕೇಳಿಸಿದಾಗ ಸುಬ್ಬಯ್ಯ ನೋಡಿದ. ದೂರದಲ್ಲಿರುವ ಸುಧಾಕರನನ್ನು ನೋಡಿದ. ಅಯ್ಯಯ್ಯೋ, ಹೋಗಿ ಹೋಗಿ ಇವನ್ ಕೈಯಲ್ಲಿ ನಾನು ಸಿಕ್ಕಾಕೋಬೇಕಾ? ನನ್ನ ಕೈಯಿಂದ ಏನ್ ವಸೂಲಿ ಮಾಡ್ತಾನೋ ಗೊತ್ತಿಲ್ವೇ? ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ನಿಂತಿರುವಾಗನೇ ಸುಧಾಕರ್ ಬಂದು ಅವನ ಎದುರಿನಲ್ಲಿ ನಿಂತ. ಭಯ್ಯ, ನನ್ನ ಬಳಿಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಅಯ್ಯಯ್ಯೋ ಸುಧಾಕರಣ್ಣ, ನನ್ನ ಬಿಟ್ಬಿಡಿ. ನೀವು ನನ್ನ ಜೊತೆ ಏನಾದರೂ ಒಂದು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ನನ್ನಿಂದ ಸರಿಯಾದ ಉತ್ತರ ಹೇಳಲು ಸಾಧ್ಯವಾಗೋದಿಲ್ಲ. ಆಮೇಲೆ ನಾನು ಸೋತೋಗಿ ನಿಮ್ಮ ಮನೆಗೆ ಪ್ರತಿದಿನ ಹಾಲು ಉಯ್ಯುವ ರೀತಿ ಆಗ್ಬಿಡುತ್ತೆ. ನನ್ನಿಂದ ಆಗಲ್ಲ, ನಾನು ಹೊರಡ್ತೀನಿ. ನನ್ನ ಬಿಟ್ಬಿಡಿ ಸುಧಾಕರಣ್ಣ. ಅಯ್ಯೋ ಸುಬ್ಬಯ್ಯ, ಅದೆಲ್ಲ ನನಗೆ ಗೊತ್ತಿದೆ. ನೀನು ಬೆಳಿಗ್ಗೆ ಬೇಗ ಹೇಳ್ತೀಯಾ, ಹಸುವನ್ನು ನೋಡಿ ಅದಕ್ಕೆ ಹುಲ್ಲಾಕಿ ಹಾಲು ಕರೆದು ಅದನ್ನ ಮೇಯ್ಸ ಕರ್ಕೊಂಡೋಗ್ತೀಯ. ಅದರಿಂದ ನನಗೇನು ಪ್ರಯೋಜನವಿಲ್ವಲ್ಲ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದು ನಿಂಗೆ ತುಂಬಾ ಚೆನ್ನಾಗಿ ಗೊತ್ತು. ತಕ್ಷಣ ಉತ್ತರ ಕೂಡ ಹೇಳ್ಬಿಡ್ತೀಯ. ಅಣ್ಣ, ನನಗೆ ಗೊತ್ತಾಯ್ತು ನೀವು ನನ್ನ ಬಿಡೋದಿಲ್ಲ ಅಂತ. ಅದು ಏನು ಪ್ರಶ್ನೆ ಕೇಳ್ತೀರೋ ಕೇಳಿ. ಸೋತೋದ್ರೆ ಮತ್ತೆ ಪುನಃ ನಿಮ್ಮ ಮನೆಗೆ ಸ್ವಲ್ಪ ದಿನ ಹಾಲು ಹಾಕ್ತೀನಿ. ಹೀಗೆ ಹೇಳ್ದಲ್ಲ, ಇದು ಸರಿಯಾದ ಮಾತು. ಸರಿ ಸುಬ್ಬಯ್ಯ, ಮನುಷ್ಯನಿಗೆ ಎಷ್ಟು ಕಾಲಿದೆ ಹಾಗೆಂತ ಸುಧಾಕರ್ ಕೇಳಿದಾಗ ಸುಬ್ಬಯ್ಯ ನಗ್ತಾ ಇದ್ದ. ಹೇಳ್ತೀನಣ್ಣ, ನನ್ನ ಹಸುವಿಗೆ ಸ್ವಲ್ಪ ದಿನಗಳ ಕಾಲ ನೀವೇ ಹುಲ್ಲನ್ನು ತಂದು ಕೊಡ್ಬೇಕಾಗುತ್ತೆ, ನೋಡ್ಕೊಳ್ಳಿ. ಅದೆಲ್ಲ ನಾನು ತಂದು ಕೊಡ್ತೀನಿ, ಮೊದಲು ಉತ್ತರ ಹೇಳು ಸುಬ್ಬಯ್ಯ. 2 ಕಾಲಿರುತ್ತೆ ಅಣ್ಣ. ಭಯ್ಯ, ನೀನ್ ಸೋತೋಗ್ಬಿಟ್ಟೆ. ಮನುಷ್ಯನಿಗೆ 2 ಕಾಲಲ್ಲ 6 ಕಾಲಿರುತ್ತೆ. 6 ಕಾಲು ಹೇಗಣ್ಣ ಇರುತ್ತೆ? 2 ಕಾಲು ತಾನೆ. ನಾನ್ ನಿನಗೆ ತೋರಿಸ್ತೀನಿ ಇರು. 2 ಕಾಲು, 2 ಮಂಡಿಕಾಲು, 2 ಮೊಣಕಾಲು, ಮೊತ್ತ 6 ಕಾಲು ಹಾಗೆಂತ ಹೇಳಿದ ತಕ್ಷಣ ಸುಬ್ಬಯ್ಯ ಆಶ್ಚರ್ಯಪಟ್ಟು ಬಾಯನ್ನು ತೆರೆದ. ಸುಬ್ಬಯ್ಯ, ನಾಳೆಯಿಂದ ನೀನು ಮಾಡ್ಬೇಕಾದ ಕೆಲಸ ಗೊತ್ತಣ್ಣ. ನಿಮ್ ಮನೆಗೆ ಹಾಲಾಕ್ಬೇಕು ತಾನೆ. ತುಂಬಾ ದಿನಗಳ ಕಾಲ ಏನು ಬೇಡ ಸುಬ್ಬಯ್ಯ. ನೀನು ಏನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಬಿಲ್ ಕಟ್ಬಿಡು. ಸರಿ ಅಣ್ಣ, ಕಟ್ತೀನಿ. ಸುಬ್ಬಯ್ಯ, ಕಾಡಲ್ಲಿ ನಮ್ಮ ಜನರಿಗೆ ನಾನು ಊಟ ಕೊಡಿಸ್ತೀನಿ, ನೀನು ಬಂದ್ಬಿಡು. ಹಾಗೆ ಹೇಳಿದಾಗ ಸುಬ್ಬಯ್ಯ ಸಂತೋಷಪಟ್ಟ. ಸುಧಾಕರ್ ಚಿನ್ನಯ್ಯನ ಮನೆಗೆ ಬಂದ. ಮನೆ ಬೀಗ ಹಾಕಿತ್ತು. ಸುಧಾಕರನಿಗೆ ಅನುಮಾನ ಬಂತು. ಕಿಟಕಿ ಹತ್ರ ಬಂದು ಬಗ್ಗಿ ನೋಡಿದ. ಕುರ್ಚಿಯ ಮೇಲೆ ಸುಧಾಕರ್ ಕೂತ್ಕೊಂಡಿದ್ದ. ಲೇ ಚಿನ್ನಯ್ಯ, ನಿನ್ನ ಬುದ್ಧಿವಂತಿಕೆಯನ್ನು ನಾನು ಮೆಚ್ತೀನಿ ಕಣೋ. ನಿನ್ ಜೊತೆ ಪ್ರಶ್ನೆ ಕೇಳಿ ನಿನ್ ಜೊತೆಯಿಂದ ತರಕಾರಿನ ತಗೊಂಡೋಗ್ಲಿಕ್ಕೆ ನಾನು ನಿನ್ನ ನೋಡ್ಲಿಕ್ಕೆ ಬಂದಿಲ್ಲ ಕಣೋ. ಮತ್ತೆ ಇನ್ಯಾಕೆ ಬಂದೆ? ನಾನು ಬುದ್ಧಿವಂತ. ನನ್ನ ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಸೋಲಿಸಿ ನನ್ನ ಮನೆಗೆ ಬೇಕಾದ ತರಕಾರಿ ದಿನಸಿ ವಸ್ತುಗಳನ್ನ ತಗೊಂಡೋಗ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ ಅನ್ಕೋಬೇಡ. ಮತ್ತೆ ನೀನು ಇನ್ಯಾಕೆ ಬಂದಿದೀಯಾ? ನಾನು ಕಾಡಿನ ಹತ್ರ ಎಲ್ಲರಿಗೂ ಊಟವನ್ನು ಏರ್ಪಾಡು ಮಾಡಿದ್ದೀನಿ, ನೀನು ಕೂಡ ಅಲ್ಲಿ ಬಂದ್ಬಿಡೋ. ಹಾಗೆ ಅಂತ ಹೇಳಿದಾಗ ಚಿನ್ನಯ್ಯ ಆಶ್ಚರ್ಯಪಟ್ಟ. ಏನೋ ಸುಧಾಕರ್, ನಿನಗೆ ಲಾಟ್ರಿ ಏನಾದರೂ ಹೊಡಿತಾ ಎಲ್ರಿಗೂ ಊಟವನ್ನು ಏರ್ಪಾಡು ಮಾಡಿದ್ದೀನಿ ಅಂತ ಹೇಳ್ತಿದೀಯಾ? ನಾನು ಊಟವನ್ನು ಏರ್ಪಾಡು ಮಾಡಿದ್ದೀನಿ ಅಂದರೆ ಯಾರೂ ನನ್ನ ಮಾತನ್ನು ನಂಬ್ತಾ ಇಲ್ಲ. ಎಲ್ಲರೂ ಕೇಳಿದ ಹಾಗೆ ನೀನು ಪ್ರಶ್ನೆ ಕೇಳ್ತಿದೀಯಾ ಅಂತ ಪಿಸ್ನಾರಿ ಜೊತೆ ಎಲ್ಲರೂ ಹಾಗೇನೆ ಮಾತಾಡ್ತಾರೆ. ನೀವೆಲ್ಲ ಹೀಗೆ ಹೇಳಿದ್ರೆ ನಾನು ಏನು ಉತ್ತರ ಕೊಡೋದು? ಲೇ, ಸೂರಿಗೆ ಸಂಪತ್ತಿಗೆ ಕೂಡ ಹೇಳಿದೀಯಾ? ಏನಂತ ಹೇಳಿದ್ರು? ಬರ್ತೀನಿ ಅಂತ ಹೇಳಿದ್ರು. ನೀನು ಬರುವಾಗ ತಂಗಿ ಸುಕನ್ಯನ ಕರ್ಕೊಂಬಾ, ನಾನು ಹೋಗಿ ಎಲ್ಲ ಏರ್ಪಾಡುಗಳನ್ನ ಮಾಡ್ತೀನಿ. ಹಾಗೆ ಹೇಳಿ ಸುಧಾಕರ್ ಹೊರಟು ಹೋದ ನಂತರ ಚಿನ್ನಯ್ಯ ಸೈಕಲಲ್ಲಿ ಸೂರ್ಯ ಮನೆಗೆ ಬಂದ. ನನ್ನ ಜೊತೆನೂ ಹೇಳ್ದ ಕಣೋ, ನನಗೂ ಕೂಡ ನಿನ್ನ ಹಾಗೆ ನಂಬಿಕೆ ಬರಲಿಲ್ಲ. ನಾನು ಕೂಡ ಸೂರಿ ಮನೆಗೆ ಹೋದೆ. ಅವನು ಹೌದು ಅಂತ ಹೇಳ್ದ. ಅದಕ್ಕೇನೆ ನಾನು ನಿನ್ನ ಬಳಿ ಬಂದೆ.
ಹಾಗಾದ್ರೆ ಸರಿ ಕಣೋ, ನಾನು ಕೂಡ ಸರಿಯಾದ ಸಮಯಕ್ಕೆ ಸುಕನ್ಯನ ಕರ್ಕೊಂಡು ಬಂದ್ಬಿಡ್ತೀನಿ. ಹಾಗಂತ ಹೇಳಿ ಹೊರಟು ಹೋದ. ಹೀಗೆ ಸಮಯ ಕಳೀತಾ ಇತ್ತು. ಸೂರಿ ಅವನ ಹೆಂಡತಿ ಆಮನಿ, ಸಂಪತ್ ಅವನ ಹೆಂಡತಿ ಕವಿತಾ, ಚಿನ್ನಯ್ಯ ಅವನ ಹೆಂಡತಿ ಸುಜಾತ, ಸುಬ್ಬಯ್ಯ ಕೂಡ ಅಲ್ಲಿಗೆ ಬಂದಿದ್ದ. ಆಗ ಅವನ ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡಲು ಆರಂಭಿಸಿದ. ಹಾ, ಎಲ್ಲರೂ ಬಂದಾಯ್ತಾ? ಇವಾಗ ನಾನು ಪ್ರಶ್ನೆ ಕೇಳುವ ಕಾರ್ಯಕ್ರಮವನ್ನು ಆರಂಭಿಸ್ಲಾ? ಹಾಗೆ ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯಪಟ್ಟು ನಿಂತು ನೋಡ್ತಿದ್ರು. ಅಯ್ಯೋ ದೇವ್ರೆ, ನನ್ನಿಂದ ಆಗೋದಿಲ್ಲ, ನಾನಿನ್ನು ಹೊರಡ್ತೀನಿ. ಈಗೆಲ್ಲ ಆಗುತ್ತೆ ಅಂತಾನೆ ನಾನು ಬರೋದಿಲ್ಲ ಅಂತ ಹೇಳಿದ್ದು. ಏನ್ ಸುಧಾಕರು, ನೀನು ನಮ್ಮೆಲ್ಲರಿಗೂ ಊಟವನ್ನು ಏರ್ಪಾಡು ಮಾಡಿದೀನಿ ಅಂತ ಇವಾಗ ಪ್ರಶ್ನೆ ಕೇಳುವ ಕಾರ್ಯಕ್ರಮ ಅಂತ ಹೇಳ್ತಿದೀಯಾ? ನಮಗೆ ಮೊದಲು ಊಟ ಕೊಡು, ಹಸಿವಾಗ್ತಿದೆ, ತಿಂದು ಹೊರಡ್ತೀವಿ. ಹಾಗೆ ಹೇಳಿದ್ರೆ ಹೇಗೆ ಸಂಪತ್ತು? ನೀವು ತಲಾ 6 ಜನ ಇದ್ದೀರಾ, ಒಬ್ಬೊಬ್ರಿಗೂ ಒಂದೊಂದು ಪ್ರಶ್ನೆ ಕೇಳ್ತೀನಿ, ನೀವು ಫಟಾಫಟ್ ಅಂತ ಉತ್ತರ ಹೇಳಿ, ಆಮೇಲೆ ಊಟವನ್ನು ಮಾಡಿ ಎಲ್ಲರೂ ಇಲ್ಲಿಂದ ಹೊರಟೋಗೋಣ. ಹೀಗೆ ಸುಧಾಕರ್ ಹೇಳಿದಾಗ ಅಲ್ಲಿ ಗಮ್ ಅಂತ ವಾಸನೆ ಬರುವಂತಹ ಊಟವನ್ನು ನೋಡಿದ್ರು ಎಲ್ಲರೂ. ಎಲ್ಲರಿಗೂ ಬಾಯಲ್ಲಿ ನೀರ್ ಸುರಿತಾ ಇತ್ತು. ಸುಧಾಕರ್ ನಗ್ತಾ ಇದ್ದ. ಆತನ ಪ್ರಶ್ನೆ ಉತ್ತರ ಕಾರ್ಯಕ್ರಮಕ್ಕೆ ಎಲ್ಲರೂ ಒಪ್ಪಿಕೊಂಡ್ರು. ಸರಿ, ಮೊದಲನೇ ಪ್ರಶ್ನೆ, ಹಾಲು ಇಲ್ಲದ ಹಾಲು ಯಾವುದು? ಕತ್ತೆಯ ಹಾಲು. ತಪ್ಪು ಚಿನ್ನಯ್ಯ, ಹಾಲು ಹಾಲಲ್ಲ. ಹಾಗೆ ಹೇಳಿದಾಗ ಎಲ್ಲರೂ ಮುಖವನ್ನು ನೋಡಿಕೊಂಡ್ರು. ಇವಾಗ ಎರಡನೇ ಪ್ರಶ್ನೆ, ತಾಳಿ ಇಲ್ಲದ ತಾಳಿ ಯಾವುದು? ಸುಧಾಕರ್ ಕೇಳಿದ ತಮಾಷೆ ಪ್ರಶ್ನೆಗೆ ತುಂಟತನವಾದ ಉತ್ತರ ಏನು ಅಂತ ಎಲ್ಲರೂ ನೋಡ್ತಾ ಇದ್ರು. ಯಾರೂ ಸರಿಯಾದ ಉತ್ತರವನ್ನು ಹೇಳಲಿಲ್ಲ. ತಾಳಿ ಇಲ್ಲದ ತಾಳಿ ಅಂದ್ರೆ ಕುತ್ತಿಗೆ ತಾಳಿ. ಕುತ್ತಿಗೆ ತಾಳಿ ಅಂದ್ರೆ ಕುತ್ತಿಗೆಯಲ್ಲಿ ಹಾಕಿಕೊಳ್ಳುವ ತಾಳಿ. ಅದು ತಪ್ಪು ಸುಕನ್ಯಾ, ತಾಳಿ ಇಲ್ಲದ ತಾಳಿ ಎಗತಾಳಿ. ಹೀಗೆ ಸುಧಾಕರ್ ಹೇಳಿದಾಗ ಎಲ್ಲರೂ ಆಶ್ಚರ್ಯಪಟ್ರು. ನನ್ನ ಕೊನೆ ಪ್ರಶ್ನೆ, ಮೂರನೇ ಪ್ರಶ್ನೆ. ಹಾಗೆ ಹೇಳಿ ಸುಧಾಕರ್ 10 ತಮಾಷೆಯ ಪ್ರಶ್ನೆಯನ್ನು ಕೇಳಿದ. ಯಾರಾದ್ರೂ ಉತ್ತರ ಹೇಳ್ತಾರೆ ಅಂತ ನೋಡಿದ್ರೆ ಯಾರೂ ಹೇಳಲಿಲ್ಲ. ನೀವು ಯಾರು ಕೂಡ ನನ್ನ ತಮಾಷೆ ಪ್ರಶ್ನೆಗೆ ಉತ್ತರ ಹೇಳದಿರುವ ಕಾರಣದಿಂದ ಈ ಊಟವನ್ನು ನಾನು ತಗೊಂಡೋಗ್ತಿದ್ದೀನಿ. ಆ ಮಾತನ್ನು ಕೇಳಿ ಎಲ್ಲರೂ ತಲೆ ತಿರುಗಿ ಬಿದ್ದೋಗ್ಬಿಟ್ರು. ಅಂದಿನಿಂದ ಸುಧಾಕರ್ನ ಬಳಿ ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ. ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು. ಅವನು ಕೂಡ ಒಬ್ಬಂಟಿಯಾದ ರೀತಿ ಇತ್ತು. ಆ ದಿನ ಸಂಜೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಸುಧಾಕರ್ ಅಲ್ಲಿಗೆ ಬಂದ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಊರಿನ ಜನರ ಜೊತೆ ನಾನು ತುಂಬಾ ಸಲಹೆಯಿಂದ ನಿಮ್ನೆಲ್ಲ ಯಾಮರ್ಸಿ ನಿಮ್ ಕೈಯಲ್ಲಿ ಹಣ ತಗೊಂಡೆ. ನನ್ನನ್ನು ಕ್ಷಮಿಸಿ. ನೀನು ಮಾಡಿದ ತಪ್ಪನ್ನು ಒಪ್ಕೊಂಡೆ ಅಲ್ವಾ, ಅದೇ ದೊಡ್ಡ ವಿಷಯ. ಆದ್ರೂ ಕೂಡ ಇನ್ಮುಂದೆ ಆ ರೀತಿ ತಪ್ಪನ್ನು ಮಾಡಬೇಡ. ಹಾಗೆ ಅಂತ ಹೇಳಿದಾಗ ಸುಧಾಕರ್ ಕೂಡ ಸಂತೋಷಪಟ್ಟ. ಅಂದಿನಿಂದ ಸುಧಾಕರ್ ಕೂಡ ಎಲ್ಲರಿಗೂ ಸಹಾಯ ಮಾಡ್ತಿದ್ದ. ಜಿಪುಣತನದಿಂದ ಸ್ನೇಹವನ್ನು ಕಳ್ಕೋತೀವಿ ಎನ್ನುವ ವಿಚಾರ ಅವನಿಗೆ ಅರ್ಥವಾಯಿತು. ಹೀಗೆ ಅಂದಿನಿಂದ ಊರಿನಲ್ಲಿ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಇರಲು ಆರಂಭಿಸಿದ.